ಗೈಸ್ 2025 ಎಲ್ಲರಿಗೂ ಹೊಸ ವರ್ಷ. ಆಲ್ರೆಡಿ ಇದೊಂದು ತಿಂಗಳೇ ಆಗೋಯ್ತು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೆ ಈ ವರ್ಷದ ಇದೇ ಮೊದಲನೇ ವ್ಲಾಗ್ ನಂದು. ಇವಾಗ ಡೆಹ್ರಾಡೂನಲ್ಲಿ ರೂಮ್ ಮಾಡಿದ್ದೀನಿ ಗೈಸ್. ತುಂಬಾ ಚೀಪ್ ಆಗಿ ಸಿಕ್ತು. ಚೀಪ್ ಅಂದ್ರೆ ಚೀಪ್ ಅಮೌಂಟ್ ಅಲ್ಲಿ ಸಿಕ್ತು. ಬನ್ನಿ ಗೈಸ್ ರೂಮ್ ನೋಡೋದ. ನೋಡಿ ಇಷ್ಟು ದೊಡ್ಡ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಬಿಟ್ರೆ ಇಲ್ಲಿ ವಾಶ್ರೂಮು, ಅದ್ ಬಿಟ್ರೆ ನೋಡಿ ಗೈಸ್ ರೂಮು. ಸೀರಿಯಸ್ ಲಕ್ಸುರಿಯಾಗಿ ಐತೆ ಗೈಸ್. ನೀವು ಏನಾದರೂ ಡೆಹ್ರಾಡೂನ್ ಬರೋ ಪ್ಲಾನ್ ಅಲ್ಲಿ ಇದ್ರೆ ಇಲ್ಲೇ ರೂಮ್ ಮಾಡಿ. ನಿಜ ಲಕ್ಸುರಿಯಾಗಿ ಸಖತ್ತಾಗೈತೆ. ಪ್ರೈಸು ಕೂಡ ಡೀಸೆಂಟ್ ಆಗೈತೆ. ಮತ್ತೆ ಟೂರಿಸ್ಟ್ಗಳಿಗೆ ಅಥವಾ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಗೊತ್ತು ರೂಮ್ಗೆಲ್ಲ ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ, 1 to 2 ರೇಟ್ ಹೆಂಗ್ ಹೇಳ್ತಾರೆ ಅಂತ. ಆದ್ರೆ ಇಲ್ಲಿ ಅಡ್ವಾನ್ಸ್ ಕೂಡ ಈಸ್ಕೊಂಡಿಲ್ಲ ಅವರು. ಚೆಕ್ಔಟ್ ಆಗೋ ಟೈಮಲ್ಲಿ ಅಮೌಂಟ್ ಕೊಡಿ ಅಂತ ಹೇಳಿ ₹1 ಅಡ್ವಾನ್ಸ್ ಕೂಡ ಈಸ್ಕೊಂಡಿಲ್ಲ ಗೈಸ್. ಈಗ ಚೆಕ್ಔಟ್ ಆಗ್ಬೇಕಾದ್ರೆ ಹೋಟೆಲ್ ತೋರಿಸ್ತೀನಿ ಹೊರಗಡೆಯಿಂದ. ನೀವೇನಾದ್ರೂ ಡೆಹ್ರಾಡೂನ್ ಬಂದ್ರೆ ಇಲ್ಲೇ ರೂಮ್ ಮಾಡಿ ಗೈಸ್. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. 2025 ಮೊದಲನೇ ವ್ಲಾಗ್ ಇದು. ಮತ್ತು ನನಗೆ ಲಕ್ಸುರಿಯಷ್ಟು ಮತ್ತು ಹೈ ಬಜೆಟ್ನ ಟ್ರಿಪ್ ಇದು. ತುಂಬ ಬಜೆಟ್ ಆಗ್ತಾಯಿದೆ. ಎಷ್ಟು ಆಯಿತು ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಮತ್ತು ನೀವು ಏನಾದರೂ ಕೇದಾರ್ಕಾಂತಾಗೆ ಹೋಗಬೇಕು ಅಂತಂದರೆ ನೀವೇನಾದರೂ ಡೆಹ್ರಾಡೂನ್ ರೈಲ್ವೆ ಸ್ಟೇಷನ್ ಬಂದರೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಪಿಕಪ್ ಪಾಯಿಂಟು. ನೀವು ಯಾವುದೇ ಕ್ಯಾಂಪ್ ಬೇಸಿಂದ ಬಂದರೂ ಪಿಕಪ್ ಪಾಯಿಂಟ್ ನಾನೇನು ಇಲ್ಲಿದ್ದೀನಿ ಇದೇ ಪಿಕಪ್ ಪಾಯಿಂಟು. ನೀವೇನಾದರೂ ಡೆಹ್ರಾಡೂನ್ಗೆ ಟ್ರೈನಲ್ಲಿ ಬರ್ತೀನಿ ಅಂದರೆ ಇಲ್ಲಿಂದ ಜಸ್ಟ್ 1/2 ಕಿಲೋಮೀಟರ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು, ನಡ್ಕೊಂಡೇ ಬರ್ಬೋದು. ಲೊಕೇಶನ್ ಬಂದು ಫ್ರಿಂಕ್ ಶಾಕ್ ಅಂತ ತ್ಯಾಗಿ ರೋಡಲ್ಲಿ ರೂಮ್ಸ್ ಅವೈಲಬಲ್ ಇದೆ. ಇಲ್ಲಿಂದ ಜಸ್ಟ್ 100 ಮೀಟರ್ಸ್ ಕೂಡ ಆಗಲ್ಲ. ತ್ಯಾಗಿ ರೋಡ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ಆಪೋಸಿಟ್ ರೋಡ್ ಕಾಣಿಸ್ತಾ ಇದೆಯಲ್ಲ, ಸಿಗ್ನಲ್ ಆ ಸೈಡು, ಅದೇ ತ್ಯಾಗಿ ರೋಡು. ನಾನು ಕೂಡ ಅಲ್ಲೇ ರೂಮ್ ಮಾಡಿದ್ದು. ಆ ರೋಡ್ ಪೂರ್ತಿ ರೂಮ್ಸ್ ಅವೈಲಬಲ್ ಇರುತ್ತೆ. ಆರಾಮಾಗಿ ರೂಮ್ ಮಾಡ್ಕೊಂಡು ಸ್ಟೇ ಆಗ್ಬೋದು. ಮತ್ತು ಇದು ಲೊಕೇಶನ್ ಬಂದು ಫ್ರಿಂಕ್ ಶಾಕ್ ಅಂತ. ಆಪೋಸಿಟ್ ನಿಮಗೆ ಡಾಮಿನೋಸ್ ಸಿಗುತ್ತೆ. ನಿನ್ನೆ ವೀಡಿಯೋ ಮಾಡಾಕಿದ್ನಲ್ಲ ಅದೇ ಡಾಮಿನೋಸ್ ಅದು. ಮತ್ತು ಇಲ್ಲಿ ನೋಡಿದ್ರೆ ನಿಮಗೆ ಫಿನಾನ್ಸ್ ಸಿಗುತ್ತೆ. ಇಲ್ಲೇ ಗಾಡಿಗಳೆಲ್ಲ ಇರೋದು. ಇಲ್ಲೇ ಪಿಕಪ್ ಪಾಯಿಂಟ್ ಇರೋದು ಗೈಸ್. 6 o'clock ಬರ್ತೀನಿ ಅಂತ ಅಂದರು. ಇನ್ನೂ 7 o'clock ಆದರೂ ಬಂದಿಲ್ಲ. ಮತ್ತು ಗ್ರೂಪಲ್ಲಿ ಮೆಸೇಜ್ ಮಾಡಿದ್ರು 7 o'clock ಬರ್ತೀನಿ ಅಂತ. 7:10 ಆಯಿತು, ಇನ್ನೂ ಬಂದಿಲ್ಲ. ಗಾಡಿ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಗಾಡಿ ಬಂತು, ಗಾಡಿಗೆ ಅದು ಕುತ್ಕೊಂಡಾಯ್ತು. ಇವಾಗ ಹೊರಡೋದೆ ಗೈಸ್. ನನಗಂತೂ ಎಕ್ಸೈಟ್ಮೆಂಟ್ ತಡಿಯೋಕ್ಕೆ ಆಗ್ತಾಯಿಲ್ಲ. ಸೀರಿಯಸ್ಲಿ ಮಾತೇ ಬರ್ತಾಯಿಲ್ಲ ಗೈಸ್. ನೋಡೋದ ಹೇಗಿರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಏನೋ ನೋಡೋದ ಗೈಸ್. ಫೈನಲಿ ಟಿಫನ್ ಲೊಕೇಶನ್ಗೆ ಬಂದು ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಜರ್ನಿ ಮಾತ್ರ ಮಸ್ತಾಗಿತ್ತು ಗೈಸ್. ಹೋಟೆಲ್ ಪರವಾಗಿಲ್ಲ ಗೈಸ್, ಡಿಸೆಂಟ್ ಆಗಿದೆ, ಚೆನ್ನಾಗಿದೆ ಗೈಸ್ ಹೋಟೆಲ್.
ಒಳ್ಳೆ ವ್ಯೂ ಕೂಡ ಇದೆ, ಆದರೆ ಚಳಿ ಮಾತ್ರ ಸರಿಯಾಗೈತೆ. ಯಪ್ಪ ಇಲ್ಲೇ ತಡಿಯೋಕ್ಕಾಗ್ತಾಯಿಲ್ಲ, ಇನ್ನು ಅಲ್ಲೇನಾಯ್ತು. ಗೈಸ್ ಜಸ್ಟು ಬ್ರೇಕ್ಫಾಸ್ಟ್ ಮುಗೀತು. ನಾನು ಆಮ್ಲೆಟ್ ಮತ್ತು ಸ್ಯಾಂಡ್ವಿಚ್ ತೊಗೊಂಡೆ. ಇವಾಗ ತಿನ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ ಗೈಸ್. ಇನ್ನೂ 220 ಕಿಲೋಮೀಟರ್ಸ್ ಇದೆಯಂತೆ. ಅರೌಂಡ್ 6 to 7 o'clock ಆಗುತ್ತಂತೆ ರೀಚ್ ಆಗೋಕ್ಕೆ. ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಫೈನಲಿ ಶಂಕ್ರಿಗೆ ಬಂದು ಇವಾಗ ಟೈಮ್ ಬಂದು 5:30. ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿ ನಾಳೆ ಅರ್ಲಿ ಮಾರ್ನಿಂಗಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಇದು ರೂಮ್ ನೋಡ್ಬೋದು ನೀವು ಹೇಗಿದೆ ಅಂತ. ಇಲ್ಲಿ ಸ್ಟೇ ಆಗಿ ನಾಳೆ ಅರ್ಲಿ ಮಾರ್ನಿಂಗ್ ನಾವು ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಅಲ್ಲೆಲ್ಲ ನೀವು ಸ್ನೋ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಮತ್ತು ಇವಾಗ ಈವ್ನಿಂಗು ಸ್ನ್ಯಾಕ್ಸ್ ಅಂತ ಹೇಳಿ ಕಾಫಿ ಮತ್ತು ಬಿಸ್ಕೆಟ್ಸ್ ಅವೈಲೇಬಲ್ ಇರುತ್ತೆ. ನೈಟಿಂದ ಡಿನ್ನರ್ ಪ್ರೊವೈಡ್ ಮಾಡ್ತಾರೆ. ಇವತ್ತು ನೈಟಿಂದ 3 days ಲಂಚು, ಡಿನ್ನರು, ಟಿಫನ್ನು ಎಲ್ಲ ಇವ್ರದೇನೆ. ಮತ್ತು ಇಲ್ಲಿ ನೋಡ್ಬೋದು भैया ऊपर जा सकते हैं? ऊपर दूध दियो. ಹಾಲು ಇಸ್ಕೊಂಡೋಗಿ ಯಾರೋಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಗೈಸ್ ಹಾಲು ಇಸ್ಕೊಂಡು ಮೇಲೆ ಹೋಗುತ್ತೆ ಹೇಗಿರುತ್ತೆ. सनराइज थियो अभी ने सनराइज देखा ले आदि ने